ಹೊಸ ಸೀರೆ ಬೇಕು. ಹಬ್ಬ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ. ಸೊ ನಂಗೆ ಉಟ್ಕೊಳ್ಳೋಕೆ ಒಂದು ಸೀರೆ ಬೇಕು. ನನ್ನ ಹತ್ರ ಯಾವ್ಯಾವ ಸ್ಯಾರೀಸ್ ಇದೆ ಅಂತ ಅಂದ್ಬಿಟ್ಟು, ಹಾಗೆ ಈಗ ತಗೊಳ್ಳೋ ಸ್ಯಾರಿನೂ ಕೂಡ ನಿಮ್ಮ ಲಾಸ್ಟಲ್ಲಿ ಹಾಕಿ. ರೆಡ್ ಕಲರ್ ಸ್ಯಾರಿದು ಅಂದರೆ ಇದು ಡಬಲ್ ಕಲರ್ ಸ್ಯಾರಿ. ಇದು ಮನಾರ್ಸಲ್ಲೇ ತಗೊಂಡಿದ್ದು, ಆದರೆ ಈಗ ಈ ಥರ ಡಿಸೈನ್ ಬರ್ತಾ ಇಲ್ಲ. ಆ ಕಲರ್ ರೇರ್ ಕಲರು, ಈ ಥರ ರೇಷ್ಮೆ ಸೀರೆನಲ್ಲಿ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ರೇರ್ ಕಲರ್ಸ್ನೇ ನೋಡ್ಬಿಟ್ಟು ತಗೊಳ್ಳೋದು. ಸೊ ಇದನ್ನು ತಗೊಂಡೆ ನಾನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ ಗಾಯ್ಸ್. ನಾನು ಹಬ್ಬಕ್ಕೆ ಸೀರೆ ತೊಗೊಬೇಕು. ಹಬ್ಬ ಹತ್ತಿರ ಬಂತು. ಇದೇ ಶುಕ್ರವಾರಕ್ಕಿಂತ 15 ದಿನ ಇದೆ. ದೇವ್ರಿಗೇನೋ ಒಂದು ಸೀರೆ ತಂದಿದ್ದೀನಿ. ಒಂದೇ 3 ಸೀರೆ ತರಬೇಕಿತ್ತು. ಆಲ್ರೆಡಿ ಮನೆಯಲ್ಲಿ 2 ಸೀರೆ ಇದೆ ಹೊಸದು. ಸೊ ಅದಕ್ಕೆ ಸೀರೆ ತರಲಿಲ್ಲ. ಒಂದೇ ಒಂದು ತಗೊಂಡು ಬಂದ್ವಿ. 3 ದೇವ್ರಿಗೆ 3 ಸೀರೆ ಆಗುತ್ತೆ. ಆದರೆ ನನಗೆ ಉಟ್ಕೊಳ್ಳೋಕ್ಕೆ ಹೊಸ ಸೀರೆ ಬೇಕು. ಹಬ್ಬ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ. ಸೊ ನಂಗೆ ಉಟ್ಕೊಳ್ಳೋಕೆ ಒಂದು ಸೀರೆ ಬೇಕು. ಅದಕ್ಕೆ ಇವಾಗ ನಾನು ನನ್ನ ಹತ್ರ ಇರೋ ಸ್ಯಾರೀಸ್ಗಳನ್ನು ನಿಮಗೆ ತೋರಿಸ್ತೀನಿ. ನನ್ನ ಹತ್ರ ಯಾವ್ಯಾವ ಸ್ಯಾರೀಸ್ ಇದೆ ಅಂತ ಅಂದ್ಬಿಟ್ಟು, ಹಾಗೆ ಈಗ ತಗೊಳ್ಳೋ ಸ್ಯಾರಿನೂ ಕೂಡ ನಿಮ್ಮ ಲಾಸ್ಟಲ್ಲಿ ಹಾಕಿರ್ತೀನಿ ಗೈಸ್. ನೀವು ನೋಡಿಬಿಟ್ಟು ಯಾವುದಾದ್ರೂ ನನಗೆ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಡಿ. ದಯವಿಟ್ಟು ನನ್ನ ಈ ಕನ್ಫ್ಯೂಷನಿಂದ ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಈಗ ನನ್ನ ಹತ್ರ ಇರೋ ಸ್ಯಾರೀಸ್ನ ನಿಮಗೆ ಒಂದೊಂದೇ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಇದು ನನ್ನ ಹತ್ರ ಇರುವಂಥ ಸ್ಯಾರೀಸು. ಇಲ್ಲಿ ನೋಡಿ, ಇಲ್ಲಿ ಇದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತಗೊಂಡಿರೋಂಥ ಸ್ಯಾರಿ. ಪರ್ಪಲ್ ಕಲರು ನನ್ನ ಹತ್ರ ಇಲ್ಲ. ಈ ಕಲರ್ ಅಂತ ಅಂದ್ಬಿಟ್ಟು ಪರ್ಪಲ್ ಕಲರು, ಸಿಲ್ವರ್ ಕಲರ್ ಬಾರ್ಡ್ರ್ ಇರೋ ಸ್ಯಾರಿ. ಇದನ್ನು ಮನ್ನಾರ್ಸಲ್ಲೇ ತಗೊಂಡಿದ್ದು. ಜಸ್ಟ್ ಎಷ್ಟು ಅಂತ ಅಂದರೆ 1500 ರುಪೀಸ್. ಇದು 1500. ಇದೊಂದು, ಈ ಕಲರ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಪರ್ಪಲ್ ಕಲರ್ ಒಂದು. ಮತ್ತು ಇದು ನಿನ್ನೆ ರೀಲ್ಸಲ್ಲಿ ಮಾಡಿದ್ದೆ ನೋಡಿ, ಇಲ್ಲಿ ವೈಟ್ ಕಲರ್ ಸ್ಯಾರಿ. ಇದು ವೈಟ್ ಅಲ್ಲ, ಕ್ರೀಮ್ಗೆ ಇದ್ರದ್ದು ಬಾರ್ಡರ್ ಬಂದಿದೆ. ಯಾವುದಿದು, ಕಾಫಿ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೆ. ಇದು ಮನ್ನಾರ್ಸಲ್ಲೇ ತಗೊಂಡಿದ್ದು. ಇದು ನನ್ನ ತಂಗಿ ಕೊಡಿಸಿದ್ದು. ಇದು ಮನ್ನಾರ್ಸಲ್ಲೇ ತಗೊಂಡಿದ್ದು, ನನ್ನ ತಂಗಿ ಕೊಡಿಸಿದ್ದು. ಎಷ್ಟು ಅಂತ ಅಂದರೆ 750 ರುಪೀಸ್ ಗೈಸ್. ಇದು 750 ರುಪೀಸ್ ಈ ಸ್ಯಾರಿ. ಅದು ತಗೊಂಡು 1 ಇಯರ್ ಆಯಿತು. ಇನ್ನು ಇದು ಗ್ರೀನ್ ಕಲರ್, ನಿಮಗೆ ಅವತ್ತು ನಾನು ಪೂಜೆ ಮಾಡ್ಬೇಕಾದ್ರೆ ಉಟ್ಕೊಂಡಿದ್ನಲ್ಲ ಆ ಸ್ಯಾರಿ. ಗ್ರೀನ್ ಕಲರ್ ಸ್ಯಾರಿ ಕಾಣಿಸ್ತಾ ಇದೆ ಅಲ್ವಾ, ಅಂತ ಇದ್ರ ಕಲರು ಪಿಸ್ತಾ ಗ್ರೀನ್ ಥರ ಸ್ಯಾರಿ. ಇದೇನು ರೇಷ್ಮೆ ಸೀರೆ ಇದಲ್ಲ, ಬಾರ್ಡರು ಅಂದರೆ ಕಾಟನ್ ಸಿಲ್ಕ್ ಥರ ಬರುತ್ತಲ್ಲ ಆ ಥರದ್ದು ಇದು ಸ್ಯಾರಿ. ಇದು ಎಷ್ಟು ಅಂತ ಅಂದರೆ ಜಸ್ಟ್ 450 ಅಷ್ಟೇ ಗೈಸ್. ಇದು ಬರೀ 450 ರೂಪಾಯಿ. ಈ ಸೀರೆ ತಗೊಂಡು ಹೆಚ್ಚು ಕಡಿಮೆ ಒಂದು 6-7 ವರ್ಷ ಅಂತೂ ಆಗಿದೆ ಗೈಸ್. ಇದು 6-7 ಇಯರ್ಸ್ದ ಹಳೇ ಸೀರೆ ಇದು. ಮತ್ತು ಇದೊಂದು ಗೈಸ್ ನೋಡಿ, ಕ್ರೀಮ್ ಕಲರ್ಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ. ಇದು ಕ್ರೀಮ್ ಕಲರ್ ಸ್ಯಾರಿ. ಆನೆ ಬಂದಿದ್ದು, ಈಗ ಹೊಸ ಡಿಸೈನ್ ಬಂದಿದ್ದು. ಇದು ಸ್ಯಾರಿ ಹೊಸದಾಗಿ ಬಂದಿದ್ದು. ಇದನ್ನು ಮನಾರ್ಸಲ್ಲೇ ತಗೊಂಡಿದ್ದು. ಈಗ ಶಿವರಾತ್ರಿ ಹಬ್ಬ ಬಂತಲ್ಲ, ಈಗ ಶಿವರಾತ್ರಿ ಹಬ್ಬ ಆಯ್ತಲ್ಲ, ಆಗ ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಮಮ್ಮಿ ಕೊಡಿಸಿದ್ದು ಇದು ಗೈಸ್. ಇದು ಸೀರೆ. ಇದು ಅಷ್ಟೇ 750 ರುಪೀಸ್. ಇದು ಅಷ್ಟೇ ಜಸ್ಟ್ 750 ರುಪೀಸು. ಕ್ರೀಮ್ ಕಲರು
ಇದು ಓಕೆನಾ. ನೆಕ್ಸ್ಟು ಇದು ಅಷ್ಟೇ ಗೈಸ್, ಇದು ನಾನೇ ತಗೊಂಡಿದ್ದು. ಅಂದರೆ ಹೀಗೆ ದೇವ್ರ ಗುಡ್ಸೋಕ್ಕೆ ಅಂತ ಸೀರೆ ತರಕ್ಕೆ ಹೋಗಿದ್ವಿ. ಇದು ಚೆನ್ನಾಗಿ ಕಾಣಿಸ್ತು, ಸ್ಕೈ ಬ್ಲೂ ಕಲರ್. ನನ್ನ ಹತ್ರ ಇಲ್ಲವೇ ಇರಲಿಲ್ಲ. ಆದರೆ ಇದು ಮನ್ನಾರ್ಸಲ್ಲ, ಸುಮಂಗಲಿ ಸಿಲ್ಕ್ಸಲ್ಲಿ ತಗೊಂಡಿದ್ದು ಈ ಸ್ಯಾರಿನ. ಸುಮಂಗಲಿನಲ್ಲಿ 890 ರೂಪಾಯಿ ಗೈಸ್ ಇದು ಈ ಸ್ಯಾರಿ ತಗೊಂಡಿದ್ದು. ಸುಮಂಗಲಿನಲ್ಲಿ ತಗೊಂಡಿದ್ದು ಸ್ಕೈ ಬ್ಲೂ ಕಲರು, ಪಿಂಕ್ ಕಲರ್ ಬಾರ್ಡರ್ ಬಂದಿದೆ. ಇದೊಂದು ಸೀರೆ. ಮತ್ತು ಇದು ನೋಡಿ ರೆಡ್ ಕಲರ್ ಸ್ಯಾರಿ. ಅಂದರೆ ಇದು ಡಬಲ್ ಕಲರ್ ಸ್ಯಾರಿ. ಇದು ಮನಾರ್ಸಲ್ಲೇ ತಗೊಂಡಿದ್ದು. ಆದರೆ ಈಗ ಈ ಥರ ಡಿಸೈನ್ ಬರ್ತಾಯಿಲ್ಲ. ಅಂದರೆ ಮಧ್ಯ ಸೆರ್ಗಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೆರ್ಗಲಿ ಈ ಥರ ಗ್ರೀನ್ ಕಲರ್ ಬರುತ್ತೆ. ಸೆರ್ಗಲ್ ಅಂದರೆ ಮಧ್ಯ ನೆರಿಗೆ ಕಟ್ತೀವಲ್ಲ, ನೆರಿಗೆನಲ್ಲಿ ಈ ಥರ ಗ್ರೀನ್ ಕಲರ್ ಬರುತ್ತೆ. ಮೇಲ್ಗಡೆ ಮತ್ತು ಮಧ್ಯದಲ್ಲಿ ಈ ಥರ ರೆಡ್ ಬರುತ್ತೆ. ಪಲ್ಲು ಇದು ಗ್ರೀನ್ ಕಲರ್ ಬರುತ್ತೆ. ಇದು ಪಲ್ಲು. ಇದು ಕುಚ್ಚೆಲ್ಲ ನೋಡಿಲಿ, ಇದು ನಮ್ಮ ಅಕ್ಕನೇ ಹಾಕಿರೋದು. ತುಂಬ ಕಡಿಮೆ ರೇಟ್ಗೆ ಕುಚ್ಚೆಲ್ಲನೂ ಹಾಕ್ಕೊಡುತ್ತೆ. ಇದನ್ನ ನನಗೆ ಎಷ್ಟು ಅಂದರೆ ಬರೀ 350 ರುಪೀಸ್ಗೆ ಹಾಕ್ಕೊಡ್ತು. ಈಗೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಆಗಿದೆ. ಕುಚ್ಚು ಹಾಕೋಕ್ಕೆಲ್ಲ ಒಂದು 500 ರೂಪಾಯಿ 600 ರೂಪಾಯಿಗೆಲ್ಲ ಈ ಥರ ಕುಚ್ಚು ಹಾಕ್ಕೊಡುತ್ತೆ ನಮ್ಮಕ್ಕ. ನಂಜನಗೂಡಲ್ಲಿರೋದು. ನಂಜನಗೂಡಲ್ಲಿ ನಿಮಗೆ ಏನಾದರೂ ಹಾಕಿಸ್ಕೋಬೇಕು, ಅವ್ರ ನಂಬರ್ ಇದ್ರು ಕೊಡಿ, ಚೆನ್ನಾಗಿ ಹಾಕಿದ್ದಾರೆ ಅಂತ ಅನಿಸಿದ್ರೆ ಹೇಳ್ತೀನಿ, ಹಾಕಿಸ್ಕೊಳ್ಳಿ ಓಕೆನಾ. ನಂಜನಗೂಡಲ್ಲಿರೋದು. ಮೈಸೂರಲ್ಲಿರೋರು ಬೇಕಾದರೂ ಇದು ಮಾಡ್ಬೋದು. ಇದು ಬ್ಲೌಸು ಅಷ್ಟೇ, ಹಿಂದ್ಗಡೆದು ಈ ವರ್ಕ್ ಬರುತ್ತಲ್ಲ, ಈ ಥರ ಹಾಕ್ಬಿಟ್ಟು ಹೊಲಿಸಿದ್ದು ಇದು ಬ್ಲೌಸ್ನ. ಇದು 2500 ರೂಪಾಯಿ, 2500. ಹೆಚ್ಚು ಕಡಿಮೆ 5 ಇಯರ್ಸ್ ಆಯಿತು ಗೈಸ್. ಈ ಸ್ಯಾರಿ ತಗೊಂಡ್ರು 5 ವರ್ಷ ಆಗಿದೆ, 5 ಇಯರ್ಸ್ ಆಯಿತು. ರೆಡ್ ಕಲರ್ ಸ್ಯಾರಿ, ಇದು ಡಬಲ್ ಕಲರ್. ಇನ್ನು ಇದು ಒಂದು ಕಾಲದಲ್ಲಿ ತುಂಬ ಎಲ್ಲರೂ ಮೈ ಮೇಲೂ ಬಂದಂತಹ ಸೀರೆ, ಕಾಟನ್ ಸಿಲ್ಕಲ್ಲಿ ಡಬಲ್ ಕಲರ್ ಫಸ್ಟ್ ಬಂದಿದ್ದ ಸ್ಯಾರಿ ಇದು. ನಾನು ಆವಾಗ ಅಂದರೆ ಎಲ್ಲ ರೆಡ್ಡು, ಪಿಂಕು, ಗ್ರೀನು, ಇದು ಕೆಳಗಡೆ ಇದರಲ್ಲಿ ಪಿಂಕು ಗ್ರೀನ್ ಬಂದಿರೋ ಥರ ತಗೋತಿದ್ರು. ನಂಗೆ ಅದು ಇಷ್ಟ ಆಗಲಿಲ್ಲ. ಆವಾಗ ಇದು ತಗೊಂಡಿದ್ದು ಜಸ್ಟ್ 400 ರುಪೀಸ್ ಅಷ್ಟೇ ಇದು ಸ್ಯಾರಿ. ಇನ್ನೇನು 8 ವರ್ಷ ಆಯಿತು ಗೈಸ್ ಇದು ತಗೊಂಡು. ಆ ಸ್ಯಾರಿ ತಗೊಂಡು 8 ವರ್ಷ ಆಯಿತು. ಇದು ಪಿಂಕ್ ಕಲರ್, ಬೇಬಿ ಪಿಂಕು, ಹಿಂಗೆ ಗ್ರೀನ್ ಕಲರ್ದು ಬಾರ್ಡರ್ ಬಂದಿದೆ. ಈ ಸೀರೆನ ನಾವು ವರಮಹಾಲಕ್ಷ್ಮಿ ಹುಡ್ಸೋಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಗೈಸ್. 2 ವರ್ಷ ಆಯಿತು. ಇದನ್ನು ಬೆಂಗಳೂರಲ್ಲಿ ತಗೊಂಡಿದ್ದು. 1000 ಅಷ್ಟೇ. ದೀವಮ್ ಸಿಲ್ಕ್ಸ್ ಅಂತ ಇದೆ ಬ್ಯಾಂಗ್ಳೂರಲ್ಲಿ. ಚಿಕ್ಕಪೇಟೆನಲ್ಲಿ ದೀವಮ್ ಸಿಲ್ಕ್ಸ್ ಅಂತ ಇದೆ, ಅಲ್ಲಿ ಗೈಸ್ ಇದನ್ನ ತಗೊಂಡಿದ್ದು. ತುಂಬ ಚೆನ್ನಾಗಿದೆ, ರೇಷ್ಮೆ ಸೀರೆ ಥರನೇ ತುಂಬ ಸಾಫ್ಟಾಗಿದೆ, ಉಟ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಅಲ್ಲಿ ತಗೊಂಡಿದ್ದು ಇದು 1000 ಅಷ್ಟೇ ಇದು ತಗೊಂಡಿದ್ದು. ಇದೇ ಥರದ್ದು ಇನ್ನೊಂದಿದೆ, ಇನ್ನೊಂದು ಕಲರ್ ಇದು ದೇವ್ರ ಗುಡ್ಸೋಕ್ಕೆ ಅಂತ ತಗೊಂಡಿದ್ದು. ದೇವ್ರ ಗುಡ್ಸ್ಮೇಲೆ ಈ ಸೀರೆ ನನಗೆ ಕೊಟ್ಟರು ನಮ್ಮಮ್ಮ, ಗೌರಿ ಹಬ್ಬಕ್ಕೆ ಅಂತ ಈ ಸೀರೆ ನನಗೆ ಕೊಟ್ಟರು. ಇದು ಆವಾಗಲೇ ತಗೊಂಡಿದ್ದು ಅಲ್ಲೇ ದೀವಮ್ ಸಿಲ್ಕ್ಸಲ್ಲೇ. ನೋಡಿ ಇಲ್ಲಿ ಈರುಳ್ಳಿ ಸಿಪ್ಪೆ ಕಲರ್, ಇದು ಈರುಳ್ಳಿ ಸಿಪ್ಪೆ ಕಲರು, ನಿಮಗಲ್ಲಿ ಬೇರೆ ಥರ ಕಾಣಿಸುತ್ತೆ. ಇಲ್ಲಿ ಗೋಲ್ಡನ್ ಜರಿ, ಇದು ದೀವಮ್ ಸಿಲ್ಕ್ಸಲ್ಲೇ. ಅದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಂಡು ಪೂಜೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು, ಬಾರ್ಡರ್ ಸೀರೆನೇ ಉಟ್ಕೊಂಡು ಪೂಜೆ ಮಾಡಬೇಕು ಅನ್ಲಿಕ್ಕೆ ಅಂತ ಅಂದ್ಬಿಟ್ಟು ಈ ಸೀರೆನ ತಗೊಂಡಿದ್ದು ನಾವು. 1000, 2 ಇಯರ್ಸ್ ಆಯಿತು ಇದನ್ನ ತಗೊಂಡು. ಚೆನ್ನಾಗಿದೆ, ಸಾಫ್ಟಾಗಿದೆ. ಈರುಳ್ಳಿ ಸಿಪ್ಪೆ ಕಲರ್, ರೇರ್ ಕಲರು. ಈ ಥರ ರೇಷ್ಮೆ ಸೀರೆನಲ್ಲಿ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ರೇರ್ ಕಲರ್ಸ್ನೇ ನೋಡ್ಬಿಟ್ಟು ತಗೊಳ್ಳೋದು. ಸೊ ಇದನ್ನು ತಗೊಂಡೆ ನಾನು. ನೆಕ್ಸ್ಟು ಇದು ಗೈಸ್, ಇದು ತಗೊಂಡು, ಇದು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ತಗೊಂಡಿದ್ದು. ಯಾವಾಗ 3 ಇಯರ್ಸ್ ಆಯಿತು ಗೈಸ್ ಇದನ್ನ ತಗೊಂಡು. ಪರ್ಪಲ್ ವೈನ್ ಕಲರ್ ಅಂತಾರಲ್ಲ, ಅದು ವೈನ್ ಕಲರ್ ಸ್ಯಾರಿ. ಇದು ಬುಟ್ಟ ಬಂದಿದೆ. ಇದು ಮನಾರ್ಸಲ್ಲೇ ತಗೊಂಡಿದ್ದು. ಆವಾಗ ತಗೊಂಡಾಗ ಇದ್ರ ಪ್ರೈಸು
800 ಇತ್ತು. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಸಾಫ್ಟ್ ಸಿಲ್ಕಲ್ಲಿ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಅದ್ರಲ್ಲಿ ತಗೊಂಡಿದ್ದು. ವೈನ್ ಕಲರು. 3 ಇಯರ್ಸ್ ಆಯಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ನಮ್ಮಮ್ಮ ದೇವ್ರಿಗೆ ಉಟ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ಸೀರೆ ತಗೊಂಬಂದು ಕೊಟ್ಟಿದ್ದು. ಇನ್ನು ಇದು ಗೈಸ್, ಇದು ನಾನು ತುಂಬ ಇಷ್ಟಪಟ್ಟು, ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ಸೀರೆ. ಕ್ರೀಮ್ ಕಲರ್. ನನಗೆ ಕ್ರೀಮ್ ಕಲರ್ ಅಂದರೆ ಇದು ತುಂಬ ಸಾಫ್ಟ್ ಸಿಲ್ಕು. ನೋಡಿ ಇಲ್ಲಿ ಸಾಫ್ಟು 3D ಸೀರೆ ಬರುತ್ತಲ್ಲ ಆ ಸ್ಯಾರಿ ಇದು. 3D ಸಾಫ್ಟ್ ಸಿಲ್ಕ್ ಸ್ಯಾರಿ. ತುಂಬಾ ಸಾಫ್ಟಾಗಿದೆ. ಇದು ನೋಡಿಬಿಟ್ಟು ಅವಾಗ ಟ್ರೆಂಡ್ ಇತ್ತು ಇದು 3D ಸ್ಯಾರೀಸ್ ಅಂತ. ನೋಡಿಬಿಟ್ಟು ಇದನ್ನ ತಗೊಂಡೆ. ಕ್ರೀಮ್ ಕಲರ್ಗೆ ರೆಡ್ ಕಲರ್ ಬಾರ್ಡರ್ ಬಂದಿರೋದು 3D ಸ್ಯಾರಿ ಇದು. ಇದನ್ನು ತಗೊಂಡೆ. ಇದೊಂದಾಯಿತು. ಮತ್ತು ಇದು ನೋಡಿ ಇಲ್ಲಿ ನನ್ನ ರೀಲ್ಸಲ್ಲಿ ನೀವು ನೋಡಿರ್ತೀರ. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ನಾನು ಹೇಳಿದ್ನಲ್ಲ, ನನಗೆ ರೇರ್ ಕಾಂಬಿನೇಷನ್ ಇರಬೇಕು. ಲೈಟು ಡಾರ್ಕು ಕಾಂಬಿನೇಷನಲ್ಲೇ ನಾನು ಸ್ವಲ್ಪ ಜಾಸ್ತಿ ತಗೊಳ್ಳೋದು. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. 4500 ರುಪೀಸ್ ಅಷ್ಟೇ ಇದು. ಮನ್ನಾರ್ಸಲ್ಲೇ ತಗೊಂಡಿದ್ದು. ಇದೊಂದು 4500 ರುಪೀಸು. ಮೈಸೂರು ಸಿಲ್ಕು ನಮ್ಮಮ್ಮ ಕೊಡಿಸಿದ್ದು. ಎಲ್ಲರೂ ಮೈಸೂರು ಸಿಲ್ಕ್ 8000 9000 ತಗೋತಿದ್ರು. ನನಗೆ ಇಷ್ಟ ಆಗಲಿಲ್ಲ ಅದು ಗೈಸ್. ಯಾಕೆ ಅಂತ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಸಣ್ಣ ಬಾರ್ಡರು ಇದಿರೋದಿರಬೇಕು. ಜಾಸ್ತಿ ವರ್ಕಿರ್ಕೆಲ್ಲ ಇದ್ರೆ ಅದು ಮೈಸೂರು ಸಿಲ್ಕ್ ಸೀರೆ ಅನ್ಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ನಾನು ಈ ಕಲರ್ ಸ್ಯಾರಿನ ತಗೊಂಡೆ ಗೈಸ್. ಓಕೆ, ನೀವು ನೋಡಿದ್ರಲ್ಲ ನನ್ನ ಹತ್ರ ಇರೋ ಸ್ಯಾರೀಸ್ ಎಲ್ಲ ನೋಡಿದ್ರಲ್ಲ. ಈಗ ಆನ್ಲೈನಲ್ಲಿ ನನಗೆ ಅಂಗಡಿಗೆ ಹೋಗಿದ್ದಾಗ ಹೇಳಿದ್ನಲ್ಲ ಎಲ್ಲ ಈಗೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ನಂಗೆ ಅದು ಯಾವುದೋ ನಂಗೆ ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಎಲ್ಲೋ ಕಲರ್ ಅಂತಂದರೆ ನಮ್ಮ ಅಮ್ಮನ ಹತ್ರ ಒಂದು ಸುಮಾರಲ್ಲ ತುಂಬ ಜಾಸ್ತಿ ಬರೀ ಎಲ್ಲೋ ಅಂತಲೇ ಇದೆ ಗೈಸ್. ಸೊ ಅದಕ್ಕೆ ನನಗೆ ಎಲ್ಲೋ ಕಲರ್ ತಗೊಳ್ಳೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಬೇರೆ ಕಲರ್ ತಗೋಬೇಕು. ಹಾಗೆ ಈಗ ದೇವ್ರಿಗೆ ಉಡ್ಸಕ್ಕೆ ತಂದಿರೋ ಸ್ಯಾರಿನೂ ತೋರಿಸ್ಬಿಡ್ತೀನಿ ನಿಮಗೆ ನಾನು ಯಾವ ಕಲರ್ ಸ್ಯಾರಿ ತಂದಿದ್ದೀನಿ ಅಂತ. ನನಗೆ ಜಾಸ್ತಿ ಸಾಫ್ಟ್ ಸಿಲ್ಕು, ತುಂಬ ಜಾಸ್ತಿ ದಪ್ಪ ಇರಬಾರ್ದು, ಆ ಥರದೇ ಇಷ್ಟ. ಸೊ ದೇವ್ರಿಗೆ ಉಡ್ಸಿದ ಮೇಲೆ ಈ ಸೀರೆ ನನಗೆ ಗಾಯಿಸಿದು ಪಿಂಕ್ ಕಲರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇಲ್ಲಿ ತುಂಬ ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿದೆ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಸ್ಮೂತಾಗಿದೆ ಸ್ಯಾರಿ. ಇದು ದೇವ್ರಿಗೆ ಉಡಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ತಂದಿದ್ದು. ಎಷ್ಟು ಅಂತ ಅಂದರೆ 1050 ರೂಪಾಯಿ ಅಷ್ಟೇ ಗೈಸಿದು ಸ್ಯಾರಿ. 1050. ಆದರೆ ನನಗೆ ಇದರಲ್ಲಿ ಬೇರೆ ಕಲರ್ಸ್ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೇ ನಾನು ಬೇರೆ ಕಲರ್ಸ್ನ ತಗೊಳ್ಳಿಲ್ಲ. ಇದೊಂದು ಇಷ್ಟ ಆಯಿತು ಅಷ್ಟೇ, ಕಾಂಬಿನೇಷನ್ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ತಗೊಂಡೆ. ಈಗ ನನಗೆ ಯಾವ ಕಲರ್ ಸ್ಯಾರಿ ತಗೋಬೇಕು ಅಂತ ಅಂದ್ಬಿಟ್ಟು ತುಂಬ ಕನ್ಫ್ಯೂಷನ್ ಆಗ್ತಿದೆ. ಪಿಂಕ್ ಅಂತ ನೀವು ನೋಡೋದಲ್ಲ ನನ್ನ ಹತ್ರ ಪಿಂಕ್ ಕಲರ್ದು ಎಷ್ಟೊಂದಿದೆ ಅಂತ ಅಂದ್ಬಿಟ್ಟು ನಿಮಗೆ ಇನ್ನೊಂದು ಸಲ ನನ್ನ ಹತ್ರ ಇರೋ ಫ್ಯಾನ್ಸಿ ಸ್ಯಾರೀಸ್ ತೋರಿಸ್ತೀನಿ. ಅದೆಲ್ಲ ಅಷ್ಟೇ, ನೀವು ಅಂದ್ಕೊಂಡಿರೋ ಅಷ್ಟೆಲ್ಲ ರೇಂಜಲ್ಲಿ ನಾವು ಜಾಸ್ತಿ ತಗೊಳ್ಳಲ್ಲ ಗೈಸ್. ನಾವು ಜಾಸ್ತಿ ದುಡ್ಡನ್ನೆಲ್ಲ ತಗೊಳ್ಳಲ್ಲ. ಇವಾಗ ಪೂಜೆ ಅಂತ ವಾರ ಒಂದೊಂದು ರೇಷ್ಮೆ ಸೀರೆನ ಉಟ್ಕೊತಾ ಇದ್ದೀನಿ. ಇಲ್ಲ ಅಂತ ಅಂದರೆ ಜಾಸ್ತಿ ನಂಗೆ ಸ್ಯಾರಿ ಉಟ್ಕೊಳ್ಳೋಕ್ಕೆ ಅಂದರೆ ತುಂಬ ಇಷ್ಟ. ಆದರೆ ದಪ್ಪ ಸ್ಯಾರಿ ಇರಬಾರ್ದು, ತೆಳ್ಳಗಿರಬೇಕು. ಉಟ್ಕೊಂಡಿರೋ ಥರ ಅನ್ನಿಸ್ಬಾರ್ದು ನನಗೆ. ಆ ರೀತಿ ಇರಬೇಕು ನಾನು ಉಟ್ಕೊಳ್ಬೇಕಾದ್ರೆ ಸ್ಯಾರಿ. ಆ ಥರದ್ದು ಮಾತ್ರ ತಗೊಳ್ಳೋದು, ಆ ಥರದ್ದು ಮಾತ್ರ ಉಟ್ಕೊಳ್ಳೋದು. ಸೊ ಅದಕ್ಕೆ ನಾನು ಜಾಸ್ತಿ ದಪ್ಪ ಇರೋ ಸೀರೆಗಳನ್ನೆಲ್ಲ ಅಷ್ಟೊಂದು ತಗೊಂಡಿದ್ರು ಉಡಲ್ಲ, ಎತ್ತಿಟ್ಬಿಡ್ತೀನಿ. ಬೇರೆ ಕಡೆ ಉಡಲ್ಲ, ಎತ್ತಿಟ್ಬಿಡ್ತೀನಿ. ಹಾಗಾಗಿ ನೀವು ನನ್ನ ಹತ್ರ ಇರೋ ಸ್ಯಾರೀಸ್ ಕಲೆಕ್ಷನ್ಸ್ ನೋಡಿದ್ರಲ್ಲ, ಇದು ನಾನು ಮಂಚದ ಮೇಲೆ ಇಟ್ಕೊಂಡು, ಯಾಕಂದರೆ ಸ್ಯಾರೀಸ್ ಎಲ್ಲ ಗಲೀಜಾಗಿ ಹೋಗ್ಬಿಡುತ್ತೆ ಅಂತ ಮಂಚದ ಮೇಲಿಂದ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡೋದು
ಓಕೆ, ನೀವು ಸ್ಯಾರೀಸ್ನೆಲ್ಲನೂ ನೋಡಿಬಿಟ್ಟು ಹೇಳ್ತೀರಲ್ವ, ಹೇಳಿ ನನ್ನ ಕನ್ಫ್ಯೂಷನ್ನ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ. ಎಲ್ಲ ನಿಮ್ಮ ಮೇಲೆ ಹಾಕ್ತಾಯಿದ್ದೀನಿ. ನೀವೇ ನನಗೆ ನೋಡಿಬಿಟ್ಟು ನಂಗೆ ಚೆನ್ನಾಗಿರೋ ಸೀರೆನ ಸೆಲೆಕ್ಟ್ ಮಾಡಿಕೊಡ್ಬೇಕು. ಓಕೆನಾ? ಸರಿ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ವ್ಲಾಗ್ ಏನು ಅಂತ ಅಂದರೆ ಈಗಲೇ ಹೇಳ್ತಾ ಇದ್ದೀನಿ, ದೇವರಿಗೆ ಫಸ್ಟ್ ಶುರು ಮಾಡೋದೇ ನಾನು ಸೀರೆಯಿಂದ. ಶುಕ್ರವಾರದಿಂದ ಇನ್ನು 15 ದಿವಸಕ್ಕೆ ಹಬ್ಬ ಉಳ್ಕೊಳ್ಳುತ್ತೆ. ಆದರೆ ಶನಿವಾರ ತಪ್ಪಿದ್ರೆ ನೆಕ್ಸ್ಟ್ ಭಾನುವಾರ ನಾನು ನಿಮ್ಮನ್ನ ಸ್ಯಾರಿ ಅಂಗಡಿದು ವಿಡಿಯೋನ ಅವತ್ತಿಂದ ಶುರು ಮಾಡ್ತೀನಿ. ಹೇಳಿದ್ನಲ್ಲ 2000 ರುಪೀಸಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬಹುದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ನಲ್ಲ. ಸೊ ಅದ್ರದ್ದು ಶನಿವಾರದಿಂದ ಶುರು ಮಾಡೋಣ. ನಿಮಗೆ ಒಂದೊಂದು ಸ್ವಲ್ಪನೇ ಹೇಳ್ತಾ ಹೋಗ್ತೀನಿ. ಹಂಗೆ ಮಾಡಿ ಸಾಕು. ಹಬ್ಬ ಒಂದು ವಾರ ಅಂತ ಅಂದ್ಬಿಟ್ಟು ಮಾಡಿಕೊಂಡ್ರೆ ಸಾಕು. ಅದಕ್ಕಿಂತ ಮುಂಚೆ ಇನ್ನೊಂದು 15 ದಿವಸ ಹಬ್ಬ ಇದೆ ಅಲ್ವಾ, ಮನೆಯಲ್ಲಿ ಆದಷ್ಟು ಮನೆ ಪಾತ್ರೆಗಳು ಇದು ಎಲ್ಲ ಧೂಳು ಗೀಳು ಏನಿರುತ್ತೋ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿರಿ ಗೈಸ್. ಯಾಕಂತ ಅಂದರೆ ಮೊದಲು ಅದಕ್ಕೆ ಕೆಲಸ ಮುಗಿದು ಹೋಗ್ಬಿಡ್ಬೇಕು. ಅದೆಲ್ಲ ಮುಗೀತು ಅಂತಂದರೆ ನೆಕ್ಸ್ಟು ಪೂಜೆಗೆ ಏನೇನು ಬೇಕು, ಏನು ಸಿದ್ಧ ಮಾಡ್ಕೋಬೇಕು ಅನ್ನೋದನ್ನೆಲ್ಲನೂ ಇದು ಮಾಡ್ಕೋಬೋದು. ಎಲ್ಲ ಸ್ವಲ್ಪ ಪಾತ್ರೆಗಳು, ಸ್ವಲ್ಪ ಡೈಲಿ ಹಾಕ್ಕೊಳ್ಳೋ ಬಟ್ಟೆ, ನಿಮ್ಮ ಬೆಡ್ಶೀಟು, ಇದು ಬೆಡ್ಶೀಟೆಲ್ಲ ನಿಧಾನಕ್ಕೆ ಒಂದು 4-5 ದಿವಸ ಅಂದಂಗೆ ರೆಡಿ ಮಾಡಿಕೊಂಡ್ರೆ ಸಾಕು. ಪಾತ್ರೆ ಗೀತ್ರೆ ಇದನ್ನೆಲ್ಲನೂ ಸ್ವಲ್ಪ ಈ ಶುಕ್ರವಾರ ಶನಿವಾರ ತನಕ ಸ್ವಲ್ಪ ಆದಷ್ಟು ಎಲ್ಲರೂ ಕ್ಲೀನ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಹೊಸದಾಗಿ ದೇವ್ರ ಗುಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಸೀರೆ ಇದು ಎಲ್ಲನೂ ತೊಗೊಂಡು ಬಂದಿರ್ತೀರ. ಸೊ ಮನೆಯೆಲ್ಲ ಸ್ವಲ್ಪ ಕ್ಲೀನಾಗಿತ್ತು ಅಂತ ಅಂದರೆ ಒಳ್ಳೆಯದು. ನಾನು ಆದಷ್ಟು ಶನಿವಾರ ನಿಮಗೆ ಯಾವ ಥರ ಸ್ಯಾರಿ ತೊಗೋಬೇಕು, ಈಗಂತೂ ಡೋಲಾ ಸಿಲ್ಕ್ ಸ್ಯಾರೀಸು ತುಂಬ ಬಂದಿದೆ. ಡೋಲಾ ಸಿಲ್ಕ್ ಸ್ಯಾರೀಸ್ ತೊಗೊಂಡ್ರು ಸಾಕು ಗೈಸ್. ಯಾಕಂತ ಅಂದರೆ ಅದು ತುಂಬ ಸಾಫ್ಟಾಗಿ ಬಂದಿದೆ. ನಾನು ಹೋಗಿ ಆ್ಯಾವ್ರೇಜಲ್ಲಿ ರೇಂಜಲ್ಲೇ ನಿಮಗೆ ತೋರಿಸ್ತೀನಿ, ಮಾಡಬಹುದು. ಓಕೆನಾ? ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬಾ ಮುಖ್ಯ. ಆಲ್ವೇಸ್ ಕೀಪ್ ಸಪೋರ್ಟ್ ಮೀ ಆ್ಯಂಡ್ ಮೈ ಡಾಟರ್ ಸಿಹಿತಾ. ಓಕೆ, ಸಿ ಯು ಸೂನ್. ಬಾಯ್.